ನಾನು ಮೊದಲು ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋನಿರಲಿಲ್ಲ. ನಮ್ಮ ಬಾದಾಮಿ ಚಿಮ್ಮನಕಟ್ಟಿ ನಮ್ಮ ಸುಪುತ್ರ ನನ್ನ ಶಾಸಕ MLA ಪಾಪ ಆತ ಬಂದು ಮುಂಚಿತವಾಗಿ ಕೇಳ್ಕೊಂಡಿದ್ದ ಒಂದು ಮಠದ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ. ಅದಕ್ಕೆ ಒಪ್ಕೊಂಡಿದ್ದೆ. ಅವ್ರು ಇನ್ವಿಟೇಷನ್ ತಂದ್ಕೊಡೋದು ಲೇಟ್ ಆಯಿತು. ಆದರೆ ನಮ್ಮ GS ಪಾಟೀಲ್ರವರು ನನ್ನ ಹೈಜಾಕ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. GS ಪಾಟೀಲ್ರವರ ಉದ್ಘಾಟನಾ ಸಮಾರಂಭದ ಕಲ್ಲು ನೋಡ್ತಾ ಇದ್ರೆ ಒಂದು ಮನೆನೇ ಕಟ್ಟಿಸ್ಕೋಬೋದು, ಅಷ್ಟು ಎಲ್ಲ ಕಲ್ಲುಗಳನ್ನು ಹಾಕಿದ್ದಾರೆ. ಅಭಿವೃದ್ಧಿಯ ಕಡೆ ಇವತ್ತು ಅವರು ನಿಮ್ಮನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಭಿವೃದ್ಧಿಯೇ ನಮ್ಮ ತಾಯಿ, ಗ್ಯಾರಂಟಿಯೇ ನಮ್ಮ ಬಂಧು ಬಳಗ ಅಂಥೇಳಿ ಇವತ್ತು ಎಲ್ಲ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ. ನೀವು ಮೆಚ್ಚಲೇಬೇಕು ಅಂಥೇಳಿ ನಿಮ್ಮನ್ನು ನಂಬಿ ಇಂಥ ದೊಡ್ಡ ಸಮಾರಂಭವನ್ನು ನಡೆಸ್ತಾ ಇದ್ದಾರೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಅಧಿಕಾರ ನಮ್ಮೆಲ್ಲರೂ ಕೂಡ ನಶ್ವರ. ನಾವು ಅವರು ಮಾಡಿದಂಥ ಸಾಧನೆಗಳು ಅಜಾಮರ. ಏನೇ ಇದ್ರೂ ಕೊನೆಗೆ ನೀವೇನು ಮತದಾರರಿದ್ದಾರಲ್ಲ, ನಿಮ್ಮಲ್ಲೇ ಈಶ್ವರನ ಕಾಣಬೇಕು ಅಂತೇಳಿ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಿಮ್ಮನ್ನು ಈಶ್ವರ ರೂಪದಲ್ಲಿ ಅವರು ನೋಡ್ತಾ ಇದ್ದಾರೆ. ನಿಮಗೆಲ್ಲ ನನಗೆ ಈ ಉದ್ಘಾಟನೆ ಮಾಡಿದ್ದು ಮುಖ್ಯ ಅಲ್ಲ, ಇಲ್ಲ ನೀವು ನನಗೆ ಸನ್ಮಾನ ಮಾಡೋದು ಮುಖ್ಯ ಅಲ್ಲ, ನನಗೆ ಚಪ್ಪಾಳೆ ಹೊಡೆಯೋದು ಮುಖ್ಯ ಅಲ್ಲ. ನಾನು ನಿಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಂದಿದ್ದೇನೆ. ಕಾರಣ 4 ಬಾರಿ ಒಬ್ಬ ಸಜ್ಜನ ಕ್ರಿಯಾಶೀಲ ಅಭಿವೃದ್ಧಿಯ ಪಥಕ್ಕೆ ಈ ರೋಡನ್ನು ಬದಲಾವಣೆ ಮಾಡಿದಂಥ ಒಬ್ಬ ದಿವಂತ ನಾಯಕ ನಮ್ಮ GS ಪಾಟೀಲ್ರವ್ರನ್ನ ವಿಧಾನಸೌಧಕ್ಕೆ 4 ಬಾರಿ ತಾವು ಕಳಿಸ್ಕೊಟ್ಟು 138 ನಮ್ಮ ನಂಬರ್ ಇದೆ, ಅಫಿಷಿಯಲ್ ನಂಬರು. ಇನ್ನು 2 ಇಂಡಿಪೆಂಡೆಂಟ್ಗಳು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಇನ್ನು ಬೇರೆಯವರೆಲ್ಲ ಇದ್ದಾರೆ, ಅದು ಬೇರೆ ವಿಚಾರ, ಚರ್ಚೆ ಬೇಡ. ಸೊ ಹಾಗೆ 140 ಸೀಟ್ಗೆ ನಮ್ಮ GS ಪಾಟೀಲ್ರವರು ಆ ಕಿರೀಟದ ನಂಬರ್ಗೆ ಸೇರಿದ್ದಾರೆ. ರಾಜಕೀಯದಲ್ಲಿ ನಮ್ಮ 49 0 ಆಗೋಯ್ತದೆ, 51 100 ಆಗೋಯ್ತದೆ. ಹಂಗೆ GS ಪಾಟೀಲ್ರವರು ನಮ್ಮ ಪಕ್ಷದ ಅಧ್ಯಕ್ಷರು, ಅವರ ನಾಯಕತ್ವದಲ್ಲಿ HK ಪಾಟೀಲ್ರವರ ಮುಖಂಡತ್ವದಲ್ಲಿ ಈ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಂಖ್ಯೆ ತಾವೆಲ್ಲ ಆಯ್ಕೆ ಮಾಡಿ ಕಳಿಸೋದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗ GS ಪಾಟೀಲ್ ಮಾತಾಡ್ತಾ ಇದ್ರು, ನಾನು ಅಲ್ಲೆಲ್ಲ ಬೋರ್ಡ್ಗಳೆಲ್ಲ ನೋಡ್ತಾ ಇದ್ದೀನಿ. ಹಕ್ಕಿ ವಿಚಾರ, ವಿದ್ಯುತ್ ವಿಚಾರ, ಗೃಹಲಕ್ಷ್ಮಿ ವಿಚಾರ ಇವೆಲ್ಲ ಕೂಡ ಮಾತಾಡ್ತಾ ಇದ್ದಾರೆ. ನಾನು ಕೇಳೋದು ಇಷ್ಟೇ, ತಮಗೆಲ್ಲ ಈ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ನಿಜ, ಕೊಟ್ಟ ಮಾತನ್ನು ನಾವೆಲ್ಲ ಸೇರಿ ಉಳಿಸ್ಕೊಂಡಿದ್ದೀನಿ, ಉಳಿಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅನ್ನ ಭಾಗ್ಯದ ಏನು ಈ ಮುಂಚಿತವಾಗಿ ಕೇಳಿದ್ರು, ಎಲ್ಲೋ ಒಂದು ಕಡೆ ಈಗ ತಾನೇ ನಾನು ಮುಖ್ಯಮಂತ್ರಿಗಳು ಬೀರದೇವ್ರ ಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಹೋಗಿದ್ದೋ, ಅಲ್ಲಿ ಕೇಳಿದ್ರು ನೀವು ಯಾರು ಹಸ್ಕೊಂಡಿದ್ದೀರಾ ಅಂತ, ಯಾರು ಭಿಕ್ಷೆ ಬೇಡ್ತಾ ಇದ್ದಾರಾ ಅಂತ ಮುಖ್ಯಮಂತ್ರಿಗಳು ಆ ಜನರಿಗೆ ಪ್ರಶ್ನೆ ಕೇಳಿದ್ರು. ನಾವು ಯಾರು ಹಸ್ಕೊಂಡಿಲ್ಲ ಅಂತ ಹೇಳಿದ್ರು. ಇದು ಯಾರಿಗೂ ಕೂಡ ಈ ದೇಶದಲ್ಲಿ ಯಾವ ಮುಖ್ಯಮಂತ್ರಿಗಳು ಕೂಡ ಇಷ್ಟು ಧೈರ್ಯವಾಗಿ ಕೇಳೋಂಥ ಶಕ್ತಿ ಈ ದೇಶದಲ್ಲಿ ಇಲ್ಲ. ಅನ್ನಭಾಗ್ಯದಲ್ಲಿ ದಾಸೋಹದ ಕಲ್ಪನೆ ಕಂಡಂಥವ್ರು, ಗೃಹಲಕ್ಷ್ಮಿಯಲ್ಲಿ ಸಬಲೀಕರಣದ, ಮಹಿಳಾ ಸಬಲೀಕರಣದ ಏನು ಒಂದು ಆಶೆಯನ್ನು ಕಂಡಂಥವ್ರು, ಗೃಹ ಜ್ಯೋತಿಯಲ್ಲಿ ನಮ್ಮ ಬರೀ ಮನೆ ಬೆಳಕಲ್ಲ, ಸಮಾಜಕ್ಕೆ ಒಂದು ಬೆಳಕನ್ನು ಕಂಡಂಥ ಒಂದು ಗೃಹ ಜ್ಯೋತಿಯನ್ನು ಪ್ರಾರಂಭ ಮಾಡಿದವರು. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ತನ್ನ ಸ್ವಾತಂತ್ರ್ಯವನ್ನು, ನಾನು ನನ್ನ ಮಾವನ ಮನೆಗೆ ಹೋಗಬೇಕು, ನಾನು ನನ್ನ ಮಗಳ ಮನೆಗೆ ಹೋಗಬೇಕು, ನಾನು ದೇವಾಲಯಕ್ಕೆ ಹೋಗಬೇಕು, ನನ್ನ ಸಂಬಂಧ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ಹೋಗಬೇಕು, ಸ್ನೇಹಿತರು ಹೋಗಬೇಕು, ಪ್ರವಾಸಗಳಿಗೆ ಹೋಗಬೇಕು ಅಂತೇಳಿ ಆ ತಾಯಿಗೆ ಹೆಣ್ಮಕ್ಳು ಹೋಗಿ, ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗಿ, ಕುಟುಂಬನ ಕರ್ಕೊಂಡು ಹೋಗಿ ಎಲ್ಲ ದೇವಾಲಯಗಳಿಗೂ ಭೇಟಿ ಕೊಟ್ಟು ಜೀವನ ಬದುಕಿನಲ್ಲಿ ತಾನು ಏನು ಒಂದು ನೆಮ್ಮದಿಯನ್ನು ಪಡ್ಕೊಳ್ಬೇಕೋ ಅದಕ್ಕೆ ಇವತ್ತು ನಿನ್ನೆ ರಾತ್ರಿ 12 ಗಂಟೆಯಲ್ಲಿ ನಾನು ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿ ಮಾಡಿದ್ದೆ. 12 ಗಂಟೆ ಮಧ್ಯರಾತ್ರಿಯಲ್ಲಿ. ಅವರು ಆರೋಗ್ಯ ಸ್ವಲ್ಪ ಸರಿಯಿಲ್ಲ, ಹೋಗೋಣ ಹೋಗಿದ್ದು. ಅವ್ರು ಹೇಳ್ತಾ ಇದ್ರು 350 ಕೋಟಿ ಟಿಕೆಟನ್ನು ಅರ್ದಿದ್ದಾರೆ. ಅಂದರೆ 350 ಕೋಟಿ ಜನ ಅಂತಲ್ಲ, ಅಷ್ಟು ಪ್ರಯಾಣವನ್ನು ಈ ರಾಜ್ಯದ ನಮ್ಮ ತಾಯಂದಿರು, ಕರ್ನಾಟಕ ರಾಜ್ಯದ ಮಹಿಳೆಯರು ಮಾಡಿದ್ದಾರೆ. ಇದು ಅಭಿವೃದ್ಧಿ ಅಲ್ಲವೇ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.